ಸರ್ಕಾರಕ್ಕೆ ಹಾಗೂ ಎಸ್ಐಟಿಗೆ ವೀರೇಂದ್ರ ಹೆಗ್ಗಡೆ ಅವರು ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಎಸ್ಐಟಿ ಮಾಡಿದ್ರಿಂದನೇ ಸತ್ಯ ಹೊರಗೆ ಬಂತು ಅಂತ ಹೇಳಿ. ಹಾಗಾದ್ರೆ ಸರ್ಕಾರದ ಪರವಾಗಿ ಸಿಎಂ ಹಾಗೆ ಡಿಸಿಎಂ ಏನು ಪ್ರತಿಕ್ರಿಯೆ ಕೊಟ್ಟರು ಇದಕ್ಕೆ ಕೇಳಿಸ್ಕೊಳ್ಳಿ. ಧರ್ಮಸ್ಥಳದಲ್ಲಿ ನಾವು ಯಾವಾಗಲೂ ಒಳ್ಳೆ ವೀರೇಂದ್ರ ಹೆಗ್ಗಡೆ ಅವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು, ಸರ್ಕಾರ ಒಳ್ಳೇದ್ ಮಾಡಿದೆ ಅಂತ. ಇವತ್ತು ಧರ್ಮಸ್ಥಳದಲ್ಲಿ ನಾವು ಯಾವಾಗಲೂ ಒಳ್ಳೇದೇ ಮಾಡೋದು, ಕೆಟ್ಟದ್ದು ಯಾವಾಗಲೂ ಮಾಡೋದು. ವೀರೇಂದ್ರ ಹೆಗ್ಗಡೆ ಅವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು, ಸರ್ಕಾರ ಒಳ್ಳೇದ್ ಮಾಡಿದೆ ಅಂತ. ಇವತ್ತು ಧರ್ಮಸ್ಥಳದಲ್ಲಿ ನಾವು ಯಾವಾಗಲೂ ಒಳ್ಳೇದೇ ಮಾಡೋದು, ಕೆಟ್ಟದ್ದು ಯಾವಾಗಲೂ ಮಾಡೋದು. ವೀರೇಂದ್ರ ಹೆಗ್ಗಡೆ ಅವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು, ಸರ್ಕಾರ ಒಳ್ಳೇದ್ ಮಾಡಿದೆ ಅಂತ. ಇವತ್ತು ಧರ್ಮಸ್ಥಳದಲ್ಲಿ ನಾವು ಯಾವಾಗಲೂ ಒಳ್ಳೇದೇ ಮಾಡೋದು, ಕೆಟ್ಟದ್ದು ಯಾವಾಗಲೂ ಮಾಡೋದು. ವೀರೇಂದ್ರ ಹೆಗ್ಗಡೆ ಅವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು. ಇದರಿಂದ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಯಾರಿಗೂ ತೊಂದರೆಯನ್ನ ನಾವು ಬಯಸುವುದಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ನಾವೇನು ಎಲ್ಲರಿಗೂ ಸಹಾಯ ಮಾಡಬಹುದು, ಎಲ್ಲರೂ ಕಾನೂನು ಚೌಕಟ್ಟಲ್ಲಿ ನ್ಯಾಯವನ್ನು ಒದಗಿಸ್ಕೊಬಿಡೋದು, ಆ ಕೆಲಸ ಮಾಡ್ತೀವಿ. ಯಾರು ತಪ್ಪು ಮಾಡಿದ್ರೆ ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆಯನ್ನು ಕೂಡ ಸರ್ಕಾರ ಕಾನೂನು ಮಾಡ್ತದೆ. ನಾವು ಯಾವುದಕ್ಕೂ ಇಂಟರ್ಫಿಯರ್ ಆಗುದಿಲ್ಲ, ಇನ್ವಾಲ್ವ್ಮೆಂಟ್ ಆಗುದಿಲ್ಲ. ಇವತ್ತವರೆಗೂ ನಾವು ಯಾರು ಕೂಡ ಏನ್ ಇನ್ವೆಸ್ಟಿಗೇಷನ್ ಮಾಡಿರೋ ಆಫೀಸರ್ಸ್ ಹತ್ರ ಒಬ್ಬರ ಹತ್ರ ಕೂಡ ಏನು ನಡೆದಿದೆ ಅಂತ ಕೂಡ ನಾವು ತಿಳ್ಕೊಳಕ್ ಹೋಗಿಲ್ಲ. ಮಾಧ್ಯಮದಲ್ಲಿ ನೀವ್ ಏನ್ ತೋರಿಸ್ತಾ ಇದೀರಿ ಅಷ್ಟು ಮಾತ್ರ ತಿಳ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಹೊರತು ಬೇರೆಯವರು ಅದಕ್ಕೆ ಮಾತಾಡೋಕ್ಕೂ ನಾವು ಅವಕಾಶ ಕೊಟ್ಟಿಲ್ಲ. ಮಿಕ್ಕಿದ ಎಲ್ಲ ಕೂಡ ಮಾಧ್ಯಮದಲ್ಲೇ ನೀವೇ ನಿಮ್ಮ ಮಾಹಿತಿಯನ್ನ ಸಂಗ್ರಹ ಮಾಡಿ ನೀವೇ ತಿಳಿಸ್ತಾ ಇದ್ರಿ. ಅಂತಿಮ ವರದಿ ಬರ್ಲಿ, ಅದಾದ್ಮೇಲೆ ಚರ್ಚೆ ಮಾಡಲ್ಲ. ಇದರಿಂದ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ನೋಡಿ, ಒಂದ್ ಕಡೆ ನಮ್ಮ ಮೇಲೆ ದ್ವೇಷ ಯಾಕೆ ಅಂತ ಧರ್ಮಾಧಿಕಾರಿಗಳು ಪ್ರಶ್ನೆ ಮಾಡಿದ್ರೆ, ಇನ್ನೊಂದ್ ಕಡೆ ಧರ್ಮದ್ರೋಹಿ ಈ ನೀಚ ತಿಮರೌಡಿ ಎಸ್ಕೇಪ್ ಆಗಿದ್ದಾನೆ, ತಲೆ ಮರೆಸ್ಕೊಂಡು ಹೋಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಏನು ಅನ್ನೋದು ಗೊತ್ತಾಗಿಲ್ಲ. ಮೋಸಗಾರ ಧರ್ಮದ್ರೋಹಿ ಮಹೇಶ್ ತಿಮರೋಡಿ ಎಲ್ಲಿ ಅಂತ ಪ್ರಶ್ನೆಯನ್ನ ಮಾಡಬೇಕಾಗಿದೆ. ಎರಡೆರಡು ನೋಟಿಸ್ ಕೊಟ್ಟರು ವಿಚಾರಣೆಗೆ ಬಂದಿಲ್ಲ. ಬಂಧನ ಭೀತಿಯಲ್ಲಿ ಭೂಗತನಾಗಿದ್ದಾನೆ ಮಹೇಶ್ ತಿಮರೌಡಿ. ಅಕ್ರಮ ಶಸ್ತ್ರಾಸ್ತ್ರದ ಶಾಕ್, ಗಡಿಪಾರು ಆದೇಶ ಬಳಿಕ ನಾಪತ್ತೆಯಾಗಿದ್ದಾನೆ. ಮಹೇಶ್ ಶೆಟ್ಟಿ ತಿಮರೌಡಿಗೆ ಸೆಪ್ಟೆಂಬರ್ 29 ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ಬೆಳ್ತಂಗಡಿ ಪೊಲೀಸರು. ವಿಚಾರಣೆಗೆ ಹಾಜರಾಗದೇ ಇದ್ರೆ ಪತ್ತೆ ಹಚ್ಚಿ ಬಂಧಿಸುತ್ತೆ ಎಸ್ಐಟಿ. ಪೊಲೀಸ್ ವಿಚಾರಣೆಗೆ ಏನಾದರೂ ಹಾಜರಾಗದೇ ಇದ್ರೆ ಬಂಧನದ ಕ್ರಮವನ್ನ ಜರುಗಿಸಬೇಕಾಗುತ್ತೆ. ಬೆಳ್ತಂಗಡಿ ಪೊಲೀಸರು ಇವತ್ತು ಮೂರನೆಯ ಹಾಗೂ ಕಡೆಯ ಫೈನಲ್ ನೋಟಿಸ್ ಅನ್ನ ಮಹೇಶ್ ಶೆಟ್ಟಿ ತಿಮರೌಡಿ ಮನೆಗೆ ಹೋಗ್ಬಿಟ್ಟು ಅಂಟಿಸ್ಬಿಟ್ಟು ಬಂದಿದ್ದಾರೆ. 29 ಸೆಪ್ಟೆಂಬರ್ಗೆ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಲೇಬೇಕಾಗತ್ತೆ. ಏನಾದರೂ ಹಾಜರಾಗಿಲ್ಲ ಅಂತಂದ್ರೆ ಹುಡುಕಿ ಅರೆಸ್ಟ್ ಮಾಡಬೇಕಾಗತ್ತೆ. ಇಲ್ಲಿಯವರೆಗೂ ಸಮಯಾವಕಾಶವನ್ನ ಕೊಟ್ಟಿದ್ದಾರೆ. ಆತನ ಮನೆಯನ್ನ ಫಸ್ಟ್ ರೇಡ್ ಮಾಡಿ ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಒಂದು ಗನ್ನು ಮತ್ತೆ ಬೇರೆಯ ಶಸ್ತ್ರಾಸ್ತ್ರಗಳು ಸಿಕ್ಕಿದ್ವು. ಆ ಶಸ್ತ್ರಾಸ್ತ್ರಗಳ ಕಾಯ್ದೆ ಅಡಿಯಲ್ಲಿ ಕೂಡ ಆತನ ಮೇಲೆ ಕೇಸ್ ದಾಖಲಾಗಿದೆ. ಮತ್ತೆ ಗಡಿಪಾರಿನ ಆದೇಶ ಕೂಡ ಮಾಡಿ ಆಗಿದೆ ಆತನ ಮೇಲೆ. ರಾಯಚೂರಿನ ಮಾನ್ವಿಗೆ ಆತನನ್ನ ಗಡಿಪಾರು ಮಾಡಿ ಆದೇಶ ಹೊರಡಿಸಲಾಗಿದೆ. ಇದಾಗ್ಯೂ ಕೂಡ ಆತ ತಲೆಮರೆಸ್ಕೊಂಡು ಹೋಗಿದ್ದಾನೆ, ಸಿಕ್ಕಿಲ್ಲ. ಸರ್ಕಾರವನ್ನೇ ಯಾಮಾರಿಸಿದಂತಹ ಬುರುಡೆ ಗ್ಯಾಂಗ್ ಇದು. ಸೊ ಹಾಗಾಗಿ ಇದರ ಮಾಸ್ಟರ್ ಮೈಂಡ್ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಇದ್ದ, ಈತನನ್ನ ಬಂಧಿಸುವಲ್ಲಿ ಈಗ ಎಸ್ಐಟಿ ಕಾರ್ಯಪ್ರವೃತ್ತ ಆಗಬೇಕಾಗತ್ತೆ. ಕಾರಣ ನೋಟಿಸ್ಗಳನ್ನ ಕೊಟ್ಟರು ಕೂಡ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಯಾವುದೇ ನೋಟಿಸ್ಗೂ ಈತ ರಿಯಾಕ್ಟ್ ಮಾಡ್ತಾ ಇಲ್ಲ, ಮತ್ತೆ ವಿಚಾರಣೆ ಕೂಡ ಬರ್ತಾ ಇಲ್ಲ. ಹಾಗಾಗಿ ಸೆಪ್ಟೆಂಬರ್ 29ನೇ ತಾರೀಕು ವಿಚಾರಣೆಗೆ ಬರದೇ ಇದ್ರೆ ಆತನನ್ನ ಬಂಧಿಸುವಂತಹ ಕ್ರಮಕ್ಕೆ ಮುಂದಾಗಬೇಕಾಗತ್ತೆ. ನೋಡಿ, ಈ ಬುರುಡೆ ಗ್ಯಾಂಗ್ನ ಕುತಂತ್ರ ತಂತ್ರಗಳೆಲ್ಲವೂ ಕೂಡ ಗೃಹ ಸಚಿವಾಲಯದಲ್ಲಿ ಪವರ್ ಟಿವಿಯ ವರದಿ ಮಾರ್ಧನಿಸಿದೆ. ಗೃಹ ಇಲಾಖೆಯಲ್ಲಿ ಗೃಹ ಸಚಿವಾಲಯದಲ್ಲಿ ಪವರ್ ಟಿವಿಯ ವರದಿ ಮಾರ್ಧನಿಸಿತು. ಸರ್ಕಾರಕ್ಕೆ ಬುರುಡೆ ಗ್ಯಾಂಗ್ ಯಾಮಾರಿಸಿದ್ರ ಬಗ್ಗೆ ಪವರ್ ಟಿವಿ ವರದಿಯನ್ನ ಮಾಡಿತ್ತು. ಎಂತಹ ಯಾಮಾರಿಸಿದ್ರು ಅಂತಂದ್ರೆ ಇಡೀ ಆಡಳಿತ ವ್ಯವಸ್ಥೆಯನ್ನ, ನ್ಯಾಯಾಂಗದ ವ್ಯವಸ್ಥೆಯನ್ನೇ ಇವರು ಕಣ್ಣಿಗೆ ಮಣ್ಣೆರ್ಚಿದ್ರು. ಬುರುಡೆ ಗ್ಯಾಂಗ್ನ PIL ಅನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದ್ರ ಬಗ್ಗೆ ಪವರ್ ಟಿವಿ ಮಾಹಿತಿ ನೀಡಿತ್ತು. ಮೇ 5ನೇ ತಾರೀಕು ಬುರುಡೆ ಗ್ಯಾಂಗ್ PIL ಅನ್ನ ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್. ಗೃಹ ಸಚಿವರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಾಕ್ಟರ್ ಪರಮೇಶ್ವರ್ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಪ್ರಣವ್ ಮೊಹಂತಿ ಅವರು ಇವತ್ತು ಪರಮೇಶ್ವರ್ ಅವರ ಮನೆಯಲ್ಲಿ ಹೋಗಿ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿ ಮಾಹಿತಿಯನ್ನ ಕೊಟ್ಟರು. ಧರ್ಮಸ್ಥಳ ವಿಚಾರವಾಗಿ ಏನೆಲ್ಲ ಇವರು ಗೋಲ್ಮಾಲ್ಗಳನ್ನ ಮಾಡಿದ್ರು, ಷಡ್ಯಂತ್ರವನ್ನ ಮಾಡಿದ್ರು, ತಂತ್ರ ಮಾಡಿದ್ರು, ಎಸ್ಐಟಿ ರಚನೆ ಮಾಡಬೇಕು ಅಂತ ಹೇಳಿ ಆ ಬುರುಡೆನ ತಗೊಂಡು ದೆಹಲಿಗೆ ಹೋಗಿ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ತಾರೆ ಇವರು. ಹಿರಿಯ ವಕೀಲರು KV ಧನಂಜಯ್ ಅವರ ಮುಖಾಂತರ ಒಂದು ರಿಟ್ ಪಿಟಿಷನ್ ಹಾಕ್ತಾರೆ, ಒಂದು PIL ಅನ್ನ ಹಾಕ್ತಾರೆ. ಆದರೆ ಜಸ್ಟಿಸ್ BV ನಾಗರತ್ನ ಹಾಗೂ ಸತೀಶ್ ಚಂದ್ರ ಅವರ ಪೀಠ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಇದು ಪೈಸಾ ಇಂಟ್ರೆಸ್ಟ್, ಪೊಲಿಟಿಕಲ್ ಇಂಟ್ರೆಸ್ಟ್ ಮತ್ತು
ಪ್ರೈವೇಟ್ ಇಂಟ್ರೆಸ್ಟ್ ತರ ಕಾಣಿಸ್ತಾ ಇದೆ ಅಂತ ಹೇಳಿ ಆ ಅರ್ಜಿಯನ್ನ ವಜಾಗೊಳಿಸ್ತಾರೆ. ಯಾವುದೇ ವಿಚಾರಣೆಗೆ ಕೈಗೆತ್ತಿಕೊಳ್ಳದೆ ಆ ಅರ್ಜಿಯನ್ನ ಜಸ್ಟಿಸ್ ಬಿ ವಿ ನಾಗರತ್ನ ಹಾಗೂ ಸತೀಶ್ ಚಂದ್ರ ಅವರ ಪೀಠ ಅದನ್ನ ವಜಾಗೊಳಿಸುತ್ತೆ. ಯಾವತ್ತು ಮೇ 5ನೇ ತಾರೀಕೆ ವಜಾ ಆಗಿರುತ್ತೆ. ಅದಾದ ಮೇಲೆ 2 ತಿಂಗಳು ಕಂಪ್ಲೀಟ್ ಪ್ಲಾನ್ ಮಾಡಿ ಮತ್ತೆ ಇವರು ಬೆಳ್ತಂಗಡಿ SP ಆಫೀಸಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ಅದಾದ ನಂತರ 164 ಸ್ಟೇಟ್ಮೆಂಟ್ ಆಗುತ್ತೆ ಬೆಳ್ತಂಗಡಿ ಕೋರ್ಟ್ ಅಲ್ಲಿ. ಅದಾದ ಮೇಲೆ ಸರ್ಕಾರ ಒತ್ತಡಕ್ಕೆ ಮಣಿದು SIT ಯನ್ನ ರಚಿಸುವಂತ ಸಂದರ್ಭ ಸೃಷ್ಟಿಯಾಗುತ್ತೆ. ಆದರೆ ಇಲ್ಲಿ ಇನ್ನೊಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಸುಪ್ರೀಂ ಕೋರ್ಟ್ PIL ಅನ್ನ ವಜಾ ಮಾಡಿದಂತ ವಿಚಾರವನ್ನ ಇಲ್ಲಿ ಕಂಪ್ಲೀಟ್ ಆಗಿ ಮುಚ್ಚಿಟ್ಬಿಡುತ್ತೆ ಈ ಬುರ್ಡೆ ಗ್ಯಾಂಗು. ಇದರ ಜೊತೆಗೆ ಹಲವು ಪ್ರಶ್ನೆಗಳಿದ್ವು. ಧರ್ಮಸ್ಥಳನ ಮುಜರಾಯಿ ಇಲಾಖೆಗೆ ಸೇರಿಸಿ ಅಂತೆಲ್ಲ ಒಂದಷ್ಟು ಊಹಾಪೋಹಗಳು, ಒಂದಷ್ಟು ಮಾತುಗಳು, ಒತ್ತಡಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಧರ್ಮಸ್ಥಳ ದೇಗುಲವನ್ನ ಮುಜರಾಯಿ ಇಲಾಖೆಗೆ ಸೇರ್ಸಕ್ಕಾಗಲ್ಲ. ಈಗ ಆಲ್ರೆಡಿ 35,500 ದೇವಸ್ಥಾನಗಳಿದಾವೆ ಮುಜರಾಯಿ ಇಲಾಖೆ ಅಡಿಯಲ್ಲಿ. ಅದನ್ನ ನೋಡ್ಕೊಳ್ಳೋದೇ ಕಷ್ಟ ಆಗಿದೆ. ಧರ್ಮಸ್ಥಳವನ್ನ ನಾವು ಮುಜರಾಯಿ ಇಲಾಖೆಗೆ ಸೇರಿಸಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದನ್ನು ಕೇಳಿಸ್ಕೊಂಡು ಬಿಡೋಣ. ಯಾವುದೂ ಇಲ್ಲ. ನಮ್ಮಲ್ಲಿ 35,500 ದೇವಸ್ಥಾನ ಇದೆ. ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಹತ್ರ ಹಣದ ಕೊರತೆ ಇರುತ್ತೆ ಅಲ್ವಾ? ಯಾಕಂದ್ರೆ ಬಹಳ ಹಿಂದೆಯಿಂದ ಕೂಡ ಸಿ ಗ್ರೇಡ್ ಟೆಂಪಲ್ಸ್ ಬಗ್ಗೆ ಆದ್ಯತೆ ಯಾರು ಕೊಟ್ಟಿಲ್ಲ. ಯಾವುದೂ ಇಲ್ಲ. ನಮ್ಮಲ್ಲಿ 35,500 ದೇವಸ್ಥಾನ ಇದೆ. ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಹತ್ರ ಹಣದ ಕೊರತೆ ಇರುತ್ತೆ ಅಲ್ವಾ? ಯಾಕಂದ್ರೆ ಬಹಳ ಹಿಂದೆಯಿಂದ ಕೂಡ ಸಿ ಗ್ರೇಡ್ ಟೆಂಪಲ್ಸ್ ಬಗ್ಗೆ ಆದ್ಯತೆ ಯಾರು ಕೊಟ್ಟಿಲ್ಲ. ಯಾವುದೂ ಇಲ್ಲ. ನಮ್ಮಲ್ಲಿ 35,500 ದೇವಸ್ಥಾನ ಇದೆ. ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಹತ್ರ ಹಣದ ಕೊರತೆ ಇರುತ್ತೆ ಅಲ್ವಾ? ಯಾಕಂದ್ರೆ ಬಹಳ ಹಿಂದೆಯಿಂದ ಕೂಡ ಸಿ ಗ್ರೇಡ್ ಟೆಂಪಲ್ಸ್ ಬಗ್ಗೆ ಆದ್ಯತೆ ಯಾರು ಕೊಟ್ಟಿಲ್ಲ. ಯಾವುದೂ ಇಲ್ಲ. ನಮ್ಮಲ್ಲಿ 35,500 ದೇವಸ್ಥಾನ ಇದೆ. ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಹತ್ರ ಹಣದ ಕೊರತೆ ಇರುತ್ತೆ ಅಲ್ವಾ? ಯಾಕಂದ್ರೆ ಬಹಳ ಹಿಂದೆಯಿಂದ ಕೂಡ ಸಿ ಗ್ರೇಡ್ ಟೆಂಪಲ್ಸ್ ಬಗ್ಗೆ ಆದ್ಯತೆ ಯಾರು ಕೊಟ್ಟಿಲ್ಲ. ಯಾವುದೂ ಇಲ್ಲ. ನಮ್ಮಲ್ಲಿ 35